ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಈ ರಾಜ್ಯಕ್ಕೂ ಅಂತವನೇ ಬೇಕಾಗ್ಯದ. ಇದು ಬಹಳ ದಿವಸ ಹೋಗುವುದಿಲ್ಲ. ಇದು ನಮ್ಮ ಕೈಯಾಗ ಬರುದೇ ಕರ್ನಾಟಕ. ಇವತ್ತಿನ ನಾಗಮಂಗಲ ಏನ್ ಮಾಡಿರಲ್ಲ, ನಿಮ್ಮನ್ನು ಒತ್ತಾಟ ಹಿಡಿದು ಸ್ವಚ್ಛ ಮಾಡಲಿಲ್ಲ ಅಂದ್ರೆ ನಮ್ಮ ಹೆಸರು ಬಸನಗೌಡ ಕರಿಗೆ. ನಾವು ಮಾತ್ರ ಇದೇ ಕಾನೂನು ದೇಶನಾಗ ಚಂದಾಗಿ ಹಿಂದೂಗಳ ಜೊತೆಗೆ ಚೆನ್ನಾಗಿರ್ತಿದ್ರೆ ಇರ್ರಿ, ಇಲ್ಲ ಅಂದ್ರ ನೀವು नागर ಹೋಗ್ಬೇಕು जन्नत को तो जाएंगे नहीं तो पाकिस्तान को जाएंगे. हिंदुस्तान में तुमको जगह नहीं है, इंशाअल्लाह तुमको जगह नहीं है. यार सಲ ಕಂಟಿನ್ಯೂ ಆಚೆ ಬಂದೆ. ಈ ಸಲ ಕಡಬೇಕಂತ ಎಲ್ಲೆಲ್ಲಿದು ರೊಕ್ಕ ಬಂತು. ಎಲ್ಲ ಡಾಬಾಗಳು ಫುಲ್, ದಾರು ಅಂಗಡಿ ಫುಲ್. ಯಾರ್ಯಾರು ಬೋರ್ ತೋಟದಾಗ ಮಾಡ್ಕೊಂಡಿಲ್ಲ, ಬೋರ್ ಹೊಡ್ಕೊಂಡ್ರು, ಪಂಪ್ ಸೆಟ್ ಕೂಡ್ಸಿದ್ರು, ಹೊಸ ಕಾರ್ ತಗೊಂಡ್ರು. ಆದ್ರೆ ಮಂದಿ ಮಾತ್ರ ನನಗೆ ಓಟ್ ಹಾಕ್ತಾರೆ. ಈ ಸಲ ಗ್ಯಾರಂಟಿ ಬರ್ತಾರೆ. ಯಾಕಂದ್ರೆ ಇಲೆಕ್ಷನ್ ಪ್ರಚಾರಕ್ಕೆ ಅಡ್ಡಾಡಿ ಬಿಜಾಪುರನಾಗ ಅವ ಆಸೆ ಬಂದವ್ರಿಗೆ ಮಾತಾಡಕತ್ತಿದ್ದು ಹೆಂಗಿಲ್ಲ. ಮನೆ ಇಲೆಕ್ಷನ್ ಪ್ರಾಕ್ಟೀಸರ್ ಆಗ್ತದೆ ಹೈಕೋರ್ಟ್ನಾಗ ₹1 ಲಕ್ಷ ದಂಡ ಹಾಕಿ ಡಿಸ್ಮಿಸ್ ಮಾಡಿಬಿಟ್ಟು. ನಾನು ಡೂಪ್ಲಿಕೇಟ್ ವೋಟ್ ಮಾಡಿಸಿಲ್ಲ. ನೀವೆಷ್ಟು ಮಾಡಿಸಿ ಗೊತ್ತಾನ? 25,000 ವೋಟ್ ಡೂಪ್ಲಿಕೇಟ್ ಮಾಡಿದ್ದೀನಿ. ನೀವು ಹುಷಾರಿದ್ದೀನಿ. 18 ಆಗೋಕ್ಕಿಂತ ಮೊದಲೇ ನೀವು ವೋಟರ್ಸ್ ಆಗ್ರಿ. ಬಿಜಾಪುರ ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜರ ಬಾಬಾ ಆಗ್ಬೇಕು. ನೀನು ಯಾರು ಹೇಳಿದ್ರೆ ಹರೀಶ್ ರೋಡ್ ಇಟ್ಟಿರ್ತೀನಿ ಅಂದಾರ. ನಾವೇನು ಹರೀಶ್ ರೋಡ್ ಅಂತ ಇಲ್ಲಾಕ ನಾವೇನು ಬಿಡೋದಿಲ್ಲ. ಔರಂಗಜೇಬ್ ಹೆಸರಲ್ಲಿ ಇಟ್ಟಿದ್ರು ಆಲಂಗೀರ್ ರೋಡ್ ಅಂತ ಹೇಳೋದು. ಯಾವುದೋ ಬಸ್ ಸ್ಟ್ಯಾಂಡ್ ಮಗ್ಗಲ್ಸಿಲ್ಲ, ಅದನ್ನು ತೆಗೆದು ನಾನು ಭಾರತ ರತ್ನ ಡಾಕ್ಟರ್ APJ ಕಲಾಂ ಮಾರ್ಗ ಮಾಡಿದೆ. ಯಾರು ಈ ದೇಶದ ಅನ್ನಕ್ಕಿಂತ ನಮ್ಮ ಜೊತೆಗೆ ಇರ್ತಾರ ಅವ್ರು ನಾವು ದೋಸ್ತಿ ಮಾಡ್ತೀವಿ. ಯಾರು ಗದ್ದಾರಿ ಮಾಡ್ತಾರ, ಇನ್ನು ಮ್ಯಾನೋ ಸಬಕಾ ಸಾಥ್ ಸಬಕಾ ವಿಕಾಸ್ सबका प्रयास ಇಲ್ಲ. हिंदुओं के साथ हिंदुओं के विकास, देशद्रोहियों को लाभ. ಎಲ್ಲ ಸರ್ಕಾರ ಅದನ್ನು ಹಾಕೋದಿಲ್ಲ, ಕಿಸಿದ್ರು ಸುಮ್ಮನೆ ನಮ್ಮ ಹೇಳ್ತಾರೆ. ಏನು ಒಂದು ಓಟ್ ಬಿಡುವುದಿಲ್ಲ. ನಾನು MP ಎಲೆಕ್ಷನ್ದಾಗ ಉತ್ತರ ಪ್ರದೇಶನಾಗ ಒಂದು ಹಳ್ಳಿ 2,322 ವೋಟ್ 100% ಅವರೇ ಅದ. ನಮ್ಮ ನರೇಂದ್ರ ಮೋದಿ 500 ಮನೆ ಕೊಟ್ಟಾರ. ಅಲ್ಲಿಂದ ಒಂದೇನು 700 ಗ್ಯಾಸ್ ಕೊಟ್ಟಾರ. ಎಲ್ಲ ತಗೊಂಡಾರ. 2,322 ವೋಟ್ನಾಗ BJP ಒಂದು ವೋಟ್ ಬಿಟ್ಟಿಲ್ಲ. ಎಲ್ಲ ಮುಲಾಯಂ ಸಿಂಗ್ ಬಿಟ್ಟಾವು. ಇದು ನೀವು ತಿಳ್ಕೊಂಡ್ಬೇಡಿ. ಇಲ್ರಿ ಈಗ ಅವ್ರು ಭಾಳ ಚಲೋ ಅದಾರಿ. ನಮ್ಮ ಅಣ್ಣತಮ್ಮರಂಗದ ಎಂದೆಂದೆಂದೆಂದು ಅಣ್ಣತಮ್ಮರಾಗೋದಿಲ್ಲ. ನೀವು ಅಣ್ಣತಮ್ಮರಾಗ್ರಿ ಎಲ್ಲರೂ. ಅವ್ರೆಂದು ನೀವು ಅಣ್ಣತಮ್ಮರಾಗೋದಿಲ್ಲ. 50% ಆಗುತ್ತಾನ ಹಮ್ ತುಮ್ ಭಯ್ಯ ಭಯ್ಯ ಅದ. 50% ದಾಟದ ನಿಮ್ಮನ್ನ ಮೊದಲು ನಿಮ್ಮನ್ನೇ ಹೊಡ್ಯಾರ. ಅದಕ್ಕೆ ಬಂಧುಗಳೇ, ಇವತ್ತು ಗಣೇಶನ ಸಂದೇಶ ಏನಪ್ಪ ಅಂದ್ರ, ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋದು ಎಲ್ಲಿ ತಗೋಬೇಕು? ಹಿಂದೂಗಳ ಅಂಗಡಿಯಾಗ ತಗೋಬೇಕು. ಹಾರ ಎಲ್ಲಿ ತಗೋಬೇಕು? ದೂಧ ಸಿಗಲಾಕ ನಮ್ಮ ಬಡ ಹೆಣ್ಮಕ್ಳು ಕೂತಿರ್ತಾರ. ಈಗ ಕಾಯಿಪಲ್ಲೆ ಬಜಾರ್ ಮಾಡಿರಲ್ಲ ಬಿಜಾಪುರನಾಗ, ಒಂದು 30 ಕಡೆ ಕಾಯಿಪಲ್ಲೆ ಮಾರ್ಕೆಟ್ ಮಾಡಿರ್ಬೇಕು. ಬಿಜಾಪುರನಾಗ ಈಗ ಹೆಂಗ ಬರೋಬ್ಬರಿ ಮೆತ್ತಗದ ಯಾಕದ ಗೊತ್ತಾನ? ಯಾಕ ನಾವೆಲ್ಲ ಗಟ್ಟಿ ಇದೀವಿ ಅಂತ ಹೇಳಿ ಇಲ್ಲಿ ಬಿಜಾಪುರನಾಗ ಒಂದಿಟ್ಟು ಅಡ್ಯಾಡ್ತಿರ್ತಾವ. ಆ ಕಡೆ ರಾತ್ರಿ ಅಡ್ಯಾಡೆಲ್ಲ ಹೋಗ್ತೀನಿ, ಬಿಟ್ಟು ಬಿಡಿ. ಅವ್ರು ರಾತ್ರಿ ಎಲ್ಲ ಹೇಳ್ತಾರೆ ನಿಮ್ಗೆ. ನಮಗೆಲ್ಲ ವಾಟ್ಸಪ್ನಾಗ ಬರ್ತಾವ ಫೋಟೋ. ಗೌಡ್ರ ಇವತ್ತು ಇಲ್ಲದ ನೋಡ್ರಿ, ಇವ್ರು ನೋಡಕ್ ಗೊತ್ತ ನೋಡ್ರಿ, ಏನು ಎಲ್ಲಾನು ಗೊತ್ತದ. ಅದಕ್ಕೆ ಯಾರು ಸ್ವಚ್ಛ ಜಳಕ ಮಾಡಿ ಕುಂಕುಮ ಇವತ್ತು ಎತ್ಕೊಂಡು ಹಾರ ಮಾಡ್ತಿರ್ತಾರ, ಅಂತಲ್ಲೇ ಹಾರ ತಗೋರಿ. ಯಾವ ಮಾರಿಯಲ್ಲಿ ಕೂತು ರಾತ್ರಿ 10 ನಂಬರ್ ತಿಂದು ಹಾರ ಕಟ್ಟಿರ್ತಾರ, ಅಲ್ಲಿ ಹಾರ ತಗೋಬಾರ್ದು. ಜನ ತಿಂದಿರ್ತಾರ, ಮುಂಜಾನೆ ಹಾರ ಕಟ್ತಿರ್ತಾರ. ನೀವು ಭಯ್ಯ ಹಾರದ
ನಿಮಗಾರ ಮಾನ ಮರ್ಯಾದೆ ಐತಲ್ಲ, ಇನ್ ಮ್ಯಾಗ ಹೋಗ್ಬಾರ್ದು. ವಿಭೂತಿ ಹತ್ಕೊಂಡವ್ರು, ಕುಂಕುಮ ಹತ್ಕೊಂಡವ್ರು, ಇಲ್ಲಿ ತೂತಿದ್ದವರು, ಅದನ್ನೆಲ್ಲ ನೋಡಿ ನೀ ಹಿಂದೂ ಅದಿಲ್ಲ ಕೇಳಿ ಜೈ ಶ್ರೀರಾಮ ಅಂತ ಮಳೆ ಹೋಗ್ತೀವಿ. ಅವ್ರು ಜೈ ಶ್ರೀರಾಮ ಅಂತ ಕೊಡ್ರಿ, 25 ರೂಪಾಯಿ ಹಾಳದ 30 ರೂಪಾಯಿ ಕೊಡೋರು, 5 ರೂಪಾಯಿ 10 ರೂಪಾಯಿ ಈಗೇನು ಯಾರಿಗೂ ಬಿಜಾಪುರದವ್ರಿಗೆ ಏನು 5 10 ಏನು ಕಿಮ್ಮತ್ತಿಲ್ಲ. ಎಲ್ಲರೂ ಪಾನ್ಪುರ ಗುಟ್ಕಾತಂತ ಕಲಾಸ ಮಾಡ್ತೀವಿ. ಅದಕ್ಕೆ ಎಲ್ಲರೂ ಚೌಕಸಿ ಮಾಡಬಾರ್ದು. ಬಡವ್ರು ಕೂತಿದ್ರ ಎಷ್ಟೋ ವಯಸ್ಸಾದ ಹಳ್ಳಿಯಾಗ ಮಂದಿ ಬರ್ತಾರೆ. ಇವತ್ತು ನಮ್ಮ ಕಾಯಿಪಲ್ಲೆ ಮಾರ್ಲಕ್ಕೆ ಬಿಜಾಪುರಕ್ಕೆ ಆ ಹೆಣ್ಮಕ್ಳ ಕಡೆ ತಗೋರು. ವಯಸ್ಸಾದ ಮುದುಕಿ ಕೂತಿರ್ತಾರ, ಅವ್ರ ಮಕ್ಕಳು ನೋಡ್ಕೋತಿರ್ದಿಲ್ಲ. ಅವ್ರ ಆ ಕಾಯಿಪಲ್ಲೆ ಮಾರಿ ಜೀವನ ಮಾಡ್ತಿರ್ತಾರ. 1 ರೂಪಾಯಿ 2 ರೂಪಾಯಿ ಹೆಚ್ಚು ಕೊಡ್ರಿ, ಪುಣ್ಯ ಆಗ್ತೈತಿ. ಪುಣ್ಯ ಅಪ್ಪ ನೀವು ನೋಡ್ರಿ, ನಾ ಎಲ್ಲರೂ ಹೋದ್ರೆ 75 ರೂಪಾಯಿಗಿಂತ 100 ರೂಪಾಯಿ ಕೊಟ್ಟು ಬರ್ತೇನೆ. ನನ್ನ ದೇವ್ರು ಕೊಟ್ಟಾನ 25 ರೂಪಾಯಿ ಹೆಚ್ಚು ತಗೋತ. ಈಗ ಇಲ್ಲ ಹೇಳತ್ತೀನಿ, ಯಪ್ಪ ಪುಣ್ಯ ಹಾಕ್ಲಪ್ಪ ನಿನ್ನ ಮಕ್ಕಳಿಗಲ್ಲ. ಇದು ನಮ್ಮ ಮನೆ. ಅವ್ರಿಗೆ ಕೊಟ್ರೆ ಚಿನಾಲ್ಕ 25 ರೂಪಾಯಿ ಜಾಗದೇ ಇಲ್ಲ. ಮತ್ತೆ ಚಿನಾಲ್ಕ ಅನ್ಸುತ್ತೆ ಪುಣ್ಯ ಹಾಕ್ಲಪ್ಪ ನಿಮ್ಮ ಮಕ್ಕಳಿಗೆ. ನಮ್ಮ ಜನಾಂಗ ಹೆಂಗಂದ್ರೆ ನಾಯಿ ಇದ್ದಂಗೆ ನಾವು. ಒಂದು ತುಕಡಿ ಹೋಗಿದ್ರೆ ಏನಾಗ್ತದೆ, ನಾಯಿ ಮನೆ ತುಂಬ ಮಕ್ಕಳಾಗಲಿ ಬಟ್ ಮಕ್ಕಳಾಗ್ತಾವ, ಕೈ ಹೆಚ್ಚಾಗ್ತಾವ. ನನಗೆ ಒಂದು ತುಕಡಿ ಹೆಚ್ಚಿರ್ತದ. ಯಾಕೆ ಏನಾಗುತ್ತೆ, ಈ ಮನೆಯ ಮಂದಿ ಕಂಡು ಹೋಗ್ಲಿ, ನಾ ಹಾಲು ಕುಡಿಲಕ್ಕೆ ಅನುಕೂಲ ಆಗಿರ್ತ. ಅದಕ್ಕೆ ಬಂಧುಗಳೇ, ಗಣೇಶನ ಹಬ್ಬಕ್ಕೆ ಇಟ್ಟು ಸೆಕ್ಯೂರಿಟಿ, ಪೊಲೀಸ್ ಪರ್ಮಿಷನ್ನು, ಕರೆಂಟ್ ಪರ್ಮಿಷನ್ನು, DJ ಹಚ್ಚಬೇಡ್ರಿ, ಇಟ್ಟೆ ಹಚ್ಚ್ರಿ. 5 ದಿವ್ಸಕ್ಕೆ 5 ಸಲ ಶಂಕ ಹೊಡಿತಾರಲ್ಲ, ಅವ್ರಿಗೆ ಯಾವಾಗ ಕಾಯ್ದೆ ಇಲ್ಲ. ನಾ ಬಂದೆ ಅಂದ್ರೆ ಹೇಳ್ತೀನಿ ಅವ್ರಿಗೆ, ಹಿಂದಕ್ಕೆ ಯಾರು ಮೈಕ್ ಇದ್ದಿದ್ದಿಲ್ಲ ಅವಾಗ, ಅವಾಗ ಮಾಡ್ತಿದ್ರಲ್ಲ ಮಾತ. ಈಗೇನ ನೀವು ಮೈಕ್ ಹಚ್ಚಿದ್ರೆ ದೇವ್ರಿಗೆ ಹೋಗಿ ಕೇಳ್ತಾನ. ಹಂಗ 5 ಸಲ ನಿಮ್ಮ ಇದರ ಕೆಲಸ ಹತ್ಕೋರಿ, ಬಿಟ್ಟು ನಮ್ಗೆ ಯಾಕೆ ತೊಂದ್ರೆ ಕೊಡ್ತೇವೆ. ನಾ ಹೊಸ ಕಾನೂನೇ ಮಾಡ್ತೀನಿ. 75% ಅಲ್ಲಿ ಹಿಂದೂ ಅದಾರ, ಅಲ್ಲಿ ಮಸೂದಿನ ಕಚ್ಚಿಕೊಡೋದಿಲ್ಲ, ನೋ ಪರ್ಮಿಷನ್. ಇದೇ ಬೇನಾಗ್ತದೆ ಕೆಲವು ಮಂದಿ ನಮ್ಮಲ್ಲಿ. ಇವ ಎಲ್ಲರೇ ಆದಂದ್ರೆ ನಮ್ಮ ಗತಿ ಏನು? ಹುಡುಗ ಪಟಗ ಭ್ರಷ್ಟಾಚಾರ ಬಂದ್ ಕರ್ನಾಟಕವನ್ನ ಹಿಂದೂ ಸಾಮ್ರಾಜ್ಯವನ್ನ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜರು. ನಮ್ಗೆ ಆದರ್ಶ ಯಾರು? ಛತ್ರಪತಿ ಶಿವಾಜಿ ಮಹಾರಾಜ್. ಮರಾಠ ರಾಜ್ಯ ಸ್ಥಾಪನೆ ಮಾಡಲಿಲ್ಲ, ಅವ್ರು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಮಹಾರಾಣಾ ಪ್ರತಾಪ್ ದಕ್ಷಿಣ ಭಾರತ ನಮ್ಗೆ ಗುರ್ತಿಲ್ಲ. ಉತ್ತರ ಭಾರತದಾಗ ಮಹಾರಾಣಾ ಪ್ರತಾಪ್ ಅಂದ್ರೆ ಇವತ್ತೇನರೇ ಅಕ್ಬರ್ ಬರೇ ಮಹಾರಾಣಾ ಪ್ರತಾಪ್ ಹೆಸರು ಹೇಳೋದನ್ನೇ, ಇದು ಅಕ್ಬರ್ ಮಹಾರಾಣಾ ಪ್ರತಾಪ್ ಹೆಸರು ಹೇಳೋದನ್ನೇ ಒಳಗ ಬೈಕೊಂಡು ಬಿಡ್ತಿದ್ದ. ಅಷ್ಟು ಭಯ. ಎಷ್ಟು 7 ಫೂಟ ಮಹಾರಾಣಾ ಪ್ರತಾಪ್. ಕೈಯಾಗೇನು ಕಡಗದ ಎಷ್ಟು ಕಿಲೋದು? 108 ಕಿಲೋ. ಮಹಾರಾಣಾ ಪ್ರತಾಪದ ವೇಟ್ ಎಷ್ಟಿತ್ತು? 108 ಕಿಲೋ ಇತ್ತು. ಅಂಥದ್ದು ಎಲ್ಲ ಅದರ ಹೇಳಿ ನಾವೆಲ್ಲ ಇವತ್ತು ಕುಂಕುಮ ಹಚ್ಕೊಂಡಿವಿ. ದುರ್ದೈವದಿಂದ ಈ ದೇಶನಾಗ ಕೆಲವೊಂದು ಮಠಾಧೀಶರು ಜಾತ್ಯಾತೀತ ಈಶ್ವರ ಅಲ್ಲ ತೇರೋ ನಾಮ ಚಂದ್ರೇನು ಗಾಂಧಿ ಹೇಳಬಾರ್ದು ಹೇಳಿ ನಮ್ಮೆಲ್ಲ ಹಿಂಗೆ ಟಂಡ್ರೆ ಮಾಡಿ ಹೋಗ್ಬಿಟ್ಟಾನ ಪುಣ್ಯಾತ್ಮ. ಇನ್ಮ್ಯಾಗ ನಮ್ಮಲ್ಲಿ ಗಾಂಧಿ ತತ್ವ ನಡೆದಿಲ್ಲ. ನಮ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಕ್ತ, ನಮ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಕ್ತ, ನಮ್ದು ಛತ್ರಪತಿ ಶಿವಾಜಿ ಮಹಾರಾಜ ರಕ್ತ, ನಮ್ದು ಸಂಗೊಳ್ಳಿ ರಾಯಣ್ಣನ ರಕ್ತ, ನಮ್ದು ಸಂತ ಕನಕದಾಸರ ರಕ್ತ, ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ, ನಮ್ದು ನೀರಾಣಿ ಕಿತ್ತೂರು ಚೆನ್ನಮ್ಮನ ರಕ್ತ, ನಮ್ದು ಮಹಾರಾಣಾ ಪ್ರತಾಪ ರಕ್ತ. ಆ ರಕ್ತದ ನೀವೇನರೇ ಇವತ್ತು ಒಬ್ಬ ಹೇಳದ ಮೊನ್ನೆ ರೋಡ್ದಾಗ MLA ಸಿದ್ದರಾಮಯ್ಯನವ್ರಿಗೆ ಏನಾರ ಟಚ್ ಮಾಡಲ್ಲ, ಮೋದಿಯವ್ರ ಮನೆಗೆ ಹೋಗ್ತೇವೆ. ನಿನಗೇ ನಡಿಲಕ್ಕ ಹೋಗಲ್ಲ. ಮೋದಿಯವ್ರ ಮನೆಗೆ ಯಾವಾಗ ಹೋಗೋಣಪ್ಪ? ಹೋಗ ನೋಡೋಣ. ನಾವೇನು ಈ ದೇಶನಾಗ ಹಿಂದೂಗಳನ್ನು ಸೆಂಟ್ರ್ ತಿಳ್ಕೊಂಡೆ ಅಲ್ಲಿ ಅಲ್ಲಪ್ಪ. ನಿಮ್ ತಾಕತ್ತಿದ್ರೆ ಮೋದಿ ಮನೆಗೆ ಹೋಗಿ ನೋಡಿ, ನಿಮ್ ನೋಡ ನಿಮ್ಮನೆ ಇಲ್ಲೇ ಮುಗಿಸೇ ಬರ್ತೀವಿ. ಈ ದೇಶನಾಗ ಕೆಲವು ಮಂದಿ ಹೇಳ್ತಾರ ಭಾರತದಲ್ಲಿ ಬಾಂಗ್ಲಾ ಆಗ್ತದೆ. ಕೆಲವು ದಿವಸನಾಗ ಮಕ್ಕಳ ಬಾಂಗ್ಲಾ ಮಾಡ್ಲಕ್ ಬಂದ್ರ 800 ಹೇಳದ ಸುತ್ತಲೂ
ಎಲ್ಲ ಕಡೆ ಹೊಕ್ಕಬಾರ್ದು ಹೊಕ್ಕರ ನೀವು ಒಬ್ಬರು ಉಳಿಗಿಲ್ಲ. ನಾವು ತಯಾರಾಗಿವಿ. ಸಮಯ ಬಂದ ಕತ್ತಿ ಹಿಡಿಲಾಕ ನಾವು ತಯಾರಾಗಬೇಕು. ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ಚಾಕು ಇಟ್ಟಿಲ್ಲ. ಭಕ್ತು ಅಂದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಶಿವಾಜಿ ಮಹಾರಾಜ ಖಡ್ಗ ಜಪ್. ನಿಮ್ಗೆ ತಯಾರ ನಾವು ಅದೀವಿ ಮಕ್ಕಳ ನಿಂಬಲ್ಲಿ ಟಿಪ್ಪು ಸುಲ್ತಾನ್ ಖಡ್ಗ ತಿಲ್ಲಲ್ಲಿ ತೋರ್ತಿದ್ದಲ್ಲ ಗಾಂಧಿ ಚೌಕ್ನಾಗ. ಮಕ್ಕಳ ನಂಬಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜದು, ಮಹಾರಾಣಾ ಪ್ರತಾಪದು, ವೀರಾಣಿ ಕಿತ್ತೂರು ಚೆನ್ನಮ್ಮ ಖಡ್ಗನು ನಂಬಲ್ಲಿ ಅದಾವು. ಜಂಗ್ ಹತ್ತೇವ ಭಾಳ ದಿವಸ ಆಯ್ತು. ನೀವಿಂದ ಬಂದ್ರೆ ನಿಮ್ನಾಗ ಎಲ್ಲರೂ ನಿಮ್ಮ ಮನ್ಯಾಗ ತೇರಿಟ್ಕೋರಿ. ಇನ್ನು ಮುಂದೆ ಹಂಗೆ ಕಾಲ ಬರ್ತದ. ನೀವು ಉಳಿಬೇಕಾದ್ರೆ ಅನಿವಾರ್ಯವಾಗಿ ನಿಮ್ಮ ರಕ್ಷಣೆಗಾಗಿ ನಾವೇನು ಯಾರು ಹೋಗಿ ಜಗಳ ತೆಗೆದಿಲ್ಲ. ಆದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಅದು ಬೇಕಿಲ್ಲ. ಇನ್ನು ಮ್ಯಾಗ ಬರೀ ಉಳ್ಳಾಗಡ್ಡಿ ಚಾಕು ಮನೆಗೆ ಇಡಬೇಡ್ರಿ. ನಮ್ಮ ಮನೆಗೆ ಏನಾರ ಬಂದ್ರಂದ್ರೆ ಒಂದು ಹೊಡೆದ್ರೆ ನಿಂತು ಓಡ್ತಾರೆ ಮಕ್ಕಳು. ಖಬರಾರು ಓಡ್ತಾರೆ. ಇಲ್ಲೇ ನಮ್ಮ ಇದ್ರಾಗ ಇಲೆಕ್ಷನ್ದಾಗ SS ಹಚ್ಕೊಂಡು ಮುಂದೆ ಬಂದು ನಿಂತು ದಂಧೆ ನೋಡುದು ಹಿಂದೂಗಳು ಓಟ್ ಹಾಕ್ಲಾರ್ದ. ಅವಾಗ ಗುರುಗಚ್ಚಿ ನೋಡೋಣ ಎಲ್ಲ ನಿಂತಿದ್ವಿ. ಎಲ್ಲ ಸಂಘ ಸಜ್ಜೆ ನೋಡುದು ಡಿವೈಡಿಂಗ್ ಕಾಲು ಚಾಲು ಮಾಡಿದ್ವಿ. ಅಲ್ಲಾರೇ ನಾವು ಹೋಗ್ತೀವಿ. ಇವ್ರು ರಜಪೂತ್ರ ಎಲ್ಲರೂ ನಾವು ಏನು ಮಾಡು ಬರೀ ನೋಡ್ರೆ ಹಂಚಬೇಡ್ರು. ಏನೋ ಆಗುದಿಲ್ಲ ನಿಮ್ಗೆ. ನೀವೇನ್ ಮಾಡ್ತೀರಿ? ನಮ್ಮ ಹಿಂದೂಗಳು ಚಟ ನಾನ ಮರ್ಯಾದೆ ಐತಂದ್ರೆ ಶಿವಾಜಿ ಮಹಾರಾಜ ಮರ್ಯಾದೆ ಕೇಳ್ತೀರ. ನಾವು ಹುಡುಗಾಡು ಮಾತಾಡ್ತೀನಿ. ಎದರಿಂದಲೂ ನಿಮ್ ಪೊಲೀಸರು ಸಾಥ್ ಕೊಡ್ತಾರೆ. ಅವ್ರಿಗೂ ಅವ್ರ ಬಳಿ ಅರಿದು ಇಬ್ಬರು ಆಗ್ತಾನೆ. ನೀವೇ ಓಡೋಣ ಅವ್ರು ಏನ್ ಮಾಡ್ಬಿಡ್ತೀವಿ ನೋಡಿ. ನಿಮ್ಮ ಮಕ್ಳು ಬರೀ ಹಿಂಗೆ ಅದ. ನಾವು ಕಲ್ತ್ಕೊಂಡು ನಾವು ಇಲ್ಲಿ APMC ನಮ್ಮವ್ರು ಬರೀ ಮುಂದೆ ನೋಡಿ MLA ಪಮ್ಮೇಲೆ ಗುಳಪಣ್ಣ ಇನ್ನು ಹಿಂಗೆ ನಡೀದಿನ. ಎಲ್ಲರೇ ಇದು ಮೀಟಿಂಗ್ ಮಾಡ್ತಾರೆ ಪೊಲೀಸ್ ಇಲಾಖೆ. ಎಲ್ಲರೂ ಸಹೋದರ ಭಾವನೆಯಿಂದ ಹೋಗೋದು. 8 ಗಂಟೆಗೆ ಬೈಕನ್ನು ಬಂದ ಮಾಡಿ ಅವ್ರಿಗೆ ಹೇಳಿದ್ರು ಮಾರೆ ಅವ್ರಿಗೆ ಯಾಕೆ 5 ಸಲ ಹೋಗ್ಕೊತೀವಿ ಮಾರೆ. ನಿಮ್ಮ ನನಗಾಕಿದ ಕಾಯ್ದೆ ಕೇಳಬೇಕು ನೋಡಿ. ಇವತ್ತು ಬಿಜಾಪುರ್ನಾಗ ನಾವು ಅವಾಜ್ ಹಾಕಿದ್ದಕ್ಕ ಇಡೀ ಕರ್ನಾಟಕದಾಗ DJ ಅಲ್ವಾ ಆಯ್ತು. ಇಡೀ ರಾಜ್ಯದಿಂದ ನನಗೆ ಬರ್ತಾವು. ಗೌಡ DJ ಪರ್ಮಿಷನ್ ಕೊಟ್ಟೆ. ನಾ PSI ಹೇಳ್ತೇನೆ. ಯಾಕೆ ಸುಮ್ಮನೆ ಇಲ್ಲ ಸರ್ ಸುಮ್ಮನೆ ಮುಂದೆ ಹೋಗಿ ಬರ್ತೀನಿ ಸರ್. ಅಂದೇನು ಪ್ರಾಬ್ಲಮ್. ಪಾಪ ಅವ್ರಿಗೆ ಅಭಿಮಾನ ಇರ್ತೈತಿ. ಏನ್ ಮಾಡ್ಬೇಕು? ನೀವೇನ್ ಮಾಡ್ತೀರಿ? ನಿಮ್ಮ DJ ಮುಂದೆ ಕುಣಿದಿಲ್ಲ. ಪಾಪ ಪೊಲೀಸರು ನಿಮ್ಮ ರಕ್ಷಣೆ ಬಂದಿರ್ತಾರೆ. ಅವ್ರ ಮುಂದೆ ಹೋಗಿ ಪೊಲೀಸರು ಮುಂದೆ ಕೊಡ್ತಾರೆ. ಭಾಳ ಪೊಲೀಸ್ ಆಗ್ತಾರೆ. ಏನು ಭಾಳ ಕಂಡಕ್ಟರ್ ಆಗ್ತಾರ. ಕುಣಿಯಂಗ್ ಕುದಿರೋ ಗಣಪತಿ ಮುಂದೆ ಕುಣೀಲಿ. ಅವ್ನು ಗಣಪತಿ ಏನು ಹರಕತ್ತಿಲ್ಲ ಮಕ್ಕಳೇ ಹಾಕ್ತಾನೆ. ಹಿಂಗೆ ಕಟ್ಟಿಗಳಿರೋ ಅಯೋಗ್ಯ ನನ್ನ ಮಕ್ಕಳೇ ಹಿಂಗೆ ಹಾಕಿರೋ ಮಾಡ್ತಾರೆ. ನೀವು ಹೋಗೋದು ಪೊಲೀಸ್ ಮುಂದೆ ಅವ್ರು ಪೊಲೀಸರು ಸುಮ್ಮನೆ ನಿಂತಿರ್ತಾರೆ. ಪಾಪ ಏನು ನಮ್ದೇ ಇತ್ತು ಭಾಳ ಮಾಡೋಣ. ಒಂದು ಹೊಡೆದಲ್ಲ ಗೌಡ ಫೋನ್ ಅದೇ ಇದೇ ಮಾಡ್ಬೇಕಂತ ಗೌಡ ಕಲಕ್ತಾನೆ ಗೌಡ ಪರ್ಮಿಷನ್ ಕೊಡ್ಸಿಯಪ್ಪ. 50 ರಾಮ ಮಂದಿರ ಮನಾಯಿಂದ ಹಾಡ ಬಂದ್ ಮಾಡಿದ್ರು. ಅದನ್ನ ಪರ್ಮಿಷನ್ ಕೊಡ್ಸೋದ್ರೆ ಯಾರು? ಬಿಜಾಪುರದ MLA. ನಾ ಟಿಶರ್ಟ್ ಹೇಳಿದ್ರೆ ವಾಯ್ಸ್ ಬ್ಯಾಂಡ್ ಏನು ಹಚ್ಚಿದ್ರು ಯಾಕಂದ್ರೆ ಗಣಪತಿ 15 ದಿವಸಕ್ಕಾಗಿ ಅವು ನಿಷೇಧಿತ ಹಾಡುಗಳನ್ನು ಹಚ್ಚಬಾರದು. ಮಸೂದಿ ಮುಂದೆ ಕುಣಿಯಬಾರದು. ನಾವು ಅಯೋಧ್ಯೆ ರಾಮ ಮಂದಿರ ಬನಾಯಿಗೆ ಹಚ್ಚುತ್ತೇವೆ. ಮಸೂದಿಗೂ ಮುಂದೆ ಕುಣಿಯುತ್ತೇವೆ. ಜೈ ಶ್ರೀರಾಮ್ ಅನ್ನುತ್ತೇವೆ. ನೀವು ಏನು ಕಿತ್ಕೋದಿ ಹಾಡ್ತೀವಿ. ಇದು ಹಿಂದೂಸ್ತಾನ ಐತಿ. ನಾವ್ ಹೇಳ್ತೀವಿ. ಹೇಳಿಲ್ಲ ಬಿಜಾಪುರದವ್ರು. ನಮ್ಮ ಪುಣ್ಯ ಐತಿ. ಇಡೀ ಕರ್ನಾಟಕ DJ ಓಪನ್ ಆಯ್ತು. ರಾಮ ಮಂದಿರದ ಹಾಡು ಓಪನ್ ಆಯ್ತು. ಇನ್ನ ಬಿಜಾಪುರದಲ್ಲಿ ಏನ್ ಮಾಡ್ಬೇಕು? ಕರ್ನಾಟಕಕ್ಕ ಇನ್ನು ನಾಗಮಂಗಲ ಕಡೆ ಆ ಕಡೆ ಹೋಗ್ತೀವಿ. ಮಂಡ್ಯ ಮೈಸೂರ ಇನ್ನು ಆ ಕಡೆ ಹಿಂದೂಗಳದಲ್ಲಿ ಅಲ್ಲಿ ಬರೀ ಜಾತಿ ಮ್ಯಾಗ ಇಲೆಕ್ಷನ್ ಆಗ್ತದೆ. ಮ್ಯಾಗ ಜಾತಿ ನೋಡುವಾರಪ್ಪ ಧರ್ಮ ನೋಡ್ರಿ. ಎಲ್ಲ ಹಿಂದೂಗಳು ಒಂದಾಗ್ರಿ.
ಎಲ್ಲ ನಾವು ಏನು ಮಾಡಬೇಕು? ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಕಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರಿಗೆ, ಲೋಕಮಾನ್ಯ ತಿಲಕರಿಗೆ, ಸ್ವಾಮಿ ವಿವೇಕಾನಂದರಿಗೆ, ಬಿಜಾಪುರದ ಗಂಡುಗಲಿ ಸ್ವಾಭಿಮಾನಿ ಹಿಂದೂಗಳಿಗೆ ಧನ್ಯವಾದಗಳು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.